ನೋಡ್ರಿ ಇದು ಮುತ್ತತ್ತಿಗೆ ಬಂದವರು ಎಲ್ಲಿ ಇದು ಮುತ್ತತ್ತಿ ಊರೊಳಗಡೆ ಇದು ಮುತ್ತತ್ತಿ ರೋಡು, ಮುತ್ತತ್ತಿಗೆ ಹೋಗುವಂಥ ರೋಡು ಇದು. ನೋಡ್ರಿ ಇದೆಲ್ಲ ಕಾಡು ಇದೆಲ್ಲ ಫುಲ್ಲೆಲ್ಲ ಕಾಡು. ಆ ಕಡೆ ಬೆಳ್ಳು ಕಾಡೆ ಮುತ್ತತ್ತಿ ಹೊಳೆ ಅರಿಗೆನೇ ರೋಡು. ನೋಡ್ರಿ ಯಾವ ಥರ ರೋಡೆಲ್ಲ ಕಾಡು ನೋಡೋಕ್ಕೆ ಬಹಳ ಸುಂದರವಾಗೈತೆ. ಮರ ಗಿಡಗಳು ನೋಡ್ರಿ. ದೇವರು ಇಲ್ಲಿ ಒಳ್ಳೆ ಈ ಕಾಡು ಮತ್ತು ಈ ಸೌಂದರ್ಯ ಸೂಪರಾಗಿ ಕಾಣಿಸ್ತದೆ. ಪರವಾಗಿಲ್ಲ, ನೋಡೋರು ಬಂದರೂ ಕೂಡ ಏನು ಬೇಜಾರಾಗಂತು. ಒಳ್ಳೆ ಪ್ಲೇಸು, ನೋಡೋಂಥ ಪ್ಲೇಸೇ ಇದು. ಬರ್ರಿ ನೋಡಿ, ಇಲ್ಲಿ ಎಲ್ಲ ಘಾಟ್ ಸೆಕ್ಷನ್ನೇ. ಒಟ್ಟಿನಲ್ಲಿ ಯಾವ ಥರ ಕಾಣಿಸುತ್ತೆ ನೋಡಿ ಈ ನದಿಯೆಲ್ಲ. ನೋಡಿ ಸೂಪರಾಗದೆ. ನೋಡ್ರಿ ನದಿ ತೋರಿಸ್ತೀನಿ ಬರ್ರಿ. ಹಂಗೆ ನೋಡ್ರಿ ಹೆಂಗೆ ಕಾಣಿಸುತ್ತೆ ಪ್ಲೇಸ್ ನೋಡಿ ಯಾವ ಥರ ಇದೆ. ಸೂಪರಾಗಿ ಪ್ಲೇಸ್ ಮಾತ್ರ. ಈ ಥರ ವಾತಾವರಣ, ಈ ಥರ ಸೌಂದರ್ಯ ನೋಡೋಕ್ಕೆ ಒಳ್ಳೆ ರಮ್ಯವಾಗಿ ಕಾಣಿಸುತ್ತೆ. ಒಳ್ಳೆ ಮಸ್ತಾಗೈತೆ ಮಾತ್ರ. ಹೌದು, ಕೋತಿಗಳು ನೋಡ್ರಿ ಪಾಪ, ಕೋತಿಗಳು ಪಾಪ ಅವಕ್ಕೆ ಆಹಾರ ಏನು ಸಿಗ್ತಾವೋ ಈ ಕಾಡಿಗೆ ಗೊತ್ತಿಲ್ಲ. ಕೋತಿಗಳವೆ ನೋಡಿ ಯಾವ ಥರ ಪುಟ್ಟ ಕೋತಿಗಳು. ಒಳಗತ್ ಬಿಡ್ತಾವ ಮಗನೇ, ಮಾಬರ್ಗಿ ಕಿತ್ಬಿಡ್ತಾವ ಇರಲು ಅಂತ. ಇದೆಲ್ಲ ಟೆಂಟ್ ಹಾಕೊಂಡವ ಇವು. ಇದೇ ಹೊಳೆ ನೋಡ್ರಿ. 1 ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ಹೊಳೆ ಇದು. ನೋಡ್ರಿ ಹೊಳೆ ನೋಡಿ ಹೆಂಗೆ ಕಾಣಿಸುತ್ತೆ ಹೊಳೆ ನೋಡಿ. ನೀರು ಹೋಯ್ತಿರೋ ಜಾಗ, ಮತ್ತು ಆ ಹೊಳೆ ಒಳಗಡೆ ಗಿಡಗಳು, ಆ ಮರಗಳು, ಕಲ್ಲು ಬಂಡೆಗಳು ನೋಡೋಕ್ಕೆ ಒಳ್ಳೆ ಪ್ಲೇಸ್ ಅನ್ನಿಸ್ತದೆ. ಯಾವುದೋ ಹೊರಗಡೆ ದೇಶದಲ್ಲಿ ಇದ್ದಂಗೆ ಕಾಣಿಸ್ತದೆ ಇಲ್ಲಿ ಬಂದು ನಿಂತ್ಕೊಂಡ್ರೆ. ನೋಡ್ರಿ ಯಾವ ಥರ ಅದೇ ಹೊಳೆ. ಇದು ನೋಡೋಕ್ಕೆ ಬಹಳ 2 ಕಣ್ಣು ದೇವ್ರು ಕೊಟ್ಟಿರೋದಕ್ಕೂ ಸಾರ್ಥಕ ಅನ್ನಿಸ್ತದೆ. ಈಗ ಯಾವ ಥರ ಐತಿ ನೋಡಿ. ಅಂದರೆ ಮುತ್ತತ್ತಿಯಿಂದ 1 ಕಿಲೋಮೀಟ್ರು, ಇನ್ನೇನು ಮುತ್ತತ್ತಿ 1 ಕಿಲೋಮೀಟ್ರ್ ಅದೇನವಾಗಿ ಸಿಗ್ತದೆ ನೋಡ್ಕೊ ಹೋಗ್ರಿ. ಸೂಪರಾಗೈತೆ ನೋಡಿ. ಇದು ಮುತ್ತತ್ತಿಗೆ ಹೋಗುವಂತೆ ರೋಡು. ಈ ರೋಡು ಇದು ಅಲ್ಗುರ್ಗೆ ಹೋಗುವಂತೆ ರೋಡ್ ಇದು. ಈ ಕಡೆ ಮುತ್ತತ್ತಿಗೆ, ಈ ಕಡೆ ಅಲ್ಗುರ್ಗೆ ಹೋಗೋ ರೋಡು. ಸೆಂಟ್ರಲ್ ಐತೆ ನೋಡ್ರಿ ಯಾವ ಥರ ಕಾಣಿಸ್ತದೆ. ಇದು ಅಲ್ಗುರ್ಗೆ ಹೋಗೋ ರೋಡು, ಅಲ್ಗುರ್ಗೆ ಹೋಗುವಂತೆ ಇದು ರೋಡು. ಅಲ್ಗುರ್ಗೆ ರೀಚ್ ಆಗುತ್ತೆ ಇದು. ಈಗ ನೋಡ್ರಿ ಮುತ್ತತ್ತಿ ಊರು, ಅಂದರೆ ಮುತ್ತತ್ತಿ ಊರೊಳಗಡೆ ಅಡುಗೆ, ನಿಮಗೆ ರೂಮು ವ್ಯವಸ್ಥೆ, ಮತ್ತು ಈ ಕಡೆ ಬರೋವಂತೆ ಇದು ಸಾತ್ನೂರಿಂದ ಬರೋವಂತೆ ರೋಡು ಮುತ್ತತ್ತಿ ಅಲ್ಗೂರು ರೋಡು. ಈ ಕಡೆ ನೋಡಿ ಇವೆಲ್ಲ ರೂಮ್ಗಳು ಯಾವ ಥರ ಐತೆ ನೋಡಿ ಪ್ಲೇಸ್. ಅಷ್ಟೇ, ನೀವು ಅಲ್ಲಿಂದ ಬಂದು ಅಡುಗೆ ಇಲ್ಲೇ ಮಾಡಿಕೊಡ್ರಿ ಅಂದರೂ ಕೂಡ ಮಾಡಿಕೊಡ್ತಾರೆ. ರೂಮು ಕೂಡ ಕೊಡ್ತಾರೆ. ಯಾವುದಕ್ಕೂ ಏನು ಎಲ್ಲ ಅನುಕೂಲ ಉಂಟು ಇಲ್ಲಿ ಮುತ್ತತ್ತಿಲಿ. ಒಬ್ಬೊಬ್ಬರು ದೇವರು ಮಾಡೋಕ್ಕೆ ಬರ್ತಾರೆ, ಮತ್ತು ಅಲ್ಲಿಂದ ಮರಿ ತಂದು ಇಲ್ಲೇ ಅಡುಗೆ ಮಾಡಿ ಮುತ್ತತ್ತಿ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಮುತ್ತತ್ತಿ ಇಲ್ಲಿ ನೋಡಿ ಎಲ್ಲ ಹರಕೆ ಮಾಡ್ಕೊಂಡಿರೋರು ಅದ ಜನ ಜಾಸ್ತಿ. ಈ ಕಡೆ ಎಲ್ಲ ರೂಮ್ಗಳು, ಈ ಕಡೆ ಅಂಗಡಿಗಳು ನೋಡ್ರಿ. ಇವೆಲ್ಲ ಅಂಗಡಿಗಳು ಅಂದರೆ ದೇವಸ್ಥಾನಕ್ಕೆ ಹೋಗೋ ರೋಡ್ಗಳಲ್ಲಿರುವಂತೆ ಒಂದು ಅಂಗಡಿಗಳು ಇವು ನೋಡಿ. ಆ ಥರ ಐತೆ ಅವೆಲ್ಲ ಅಂಗಡಿಗಳು. ಇದು ದೇವಸ್ಥಾನಕ್ಕೆ ಹೋಗೋ ರೋಡ್ ಇದು. ಇವೆಲ್ಲ ರೂಮು ವ್ಯವಸ್ಥೆ ಅದೇ ನೋಡಿ. ಆಗಲಿ ಬಿಡೇನು ವಿಡಿಯೋದಲ್ಲಿ ನೀನು ವಾಯ್ಸ್ ಬರಲ್ತೆ. ತಗೊಳ್ಲಕ್ಕ ಚೆನ್ನಾಗಿರೋದು ಯಾವ್ದಾರು ಬಂದು ನೋಡು. ನಾನು ಹೊಸ ತಗೊತೀನಿ. ಯಾವಾಗ ಈ ದೇವಸ್ಥಾನ ತಗೋರೋಂಥ ಅಂಗಡಿಗಳು ಇವೆಲ್ಲ ಇವತ್ತು ಹೋಗಿರೋ ನಮ್ಗೆ ಇಲ್ಲಿ ಬಂದಿಲ್ಲ ಅಂದರೆ ಮನೇಲಿ ಏನೋ ಒಂದು ಗತಿ ಇರಿಸ್ಕೊಂಡು ಹೋಗಿ ಬರೋಣ. ಇವತ್ತು ಕಾಸು ಕಿತ್ಕೊಂಡು 1000 ಬರೋಣ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೆ ಚಿಕ್ಕಪ್ಪ ಒಂದು ಕನ್ಫರ್ಮ್ ಹೇಳು ಅಂತ ಇದಕ್ಕೆ ಹೇಳಿದ್ದೀನಿ. ಹೌದು, ಕಾರಣ ತೊಳ್ಕೊಂಬಂದ್ರೆ ಪೂಜೆ ಮಾಡ್ತಾರೆ. ಕೋತಿಗಳು ಮಾತ್ರ ಅಲ್ಲಿ ಇಂಡಿಂಡೇ ಕೋತಿಗಳವೆ.
ಹುಷಾರಾಗಿರ್ಬೇಕು. ಅಂದರೆ ಕಾರ್ ಗ್ಲಾಸ್ ತೆಗೆದ್ಬಿಟ್ಟು ಹೊಡೆದ್ರೆ ಗ್ಲಾಸ್ ಒಳಕ್ಕೆ ಕಾರ್ ಒಳಕ್ಕೆ ನುಗ್ಬಿಡ್ತವೆ. ಸೀಟೆಲ್ಲ ಹರಿದೋಗೋದು, ಕಾರಲ್ಲಿ ಏನಿದೆ ಅಂತ ನೋಡೋದು. ಪಾಪ ಅವಕ್ಕೆ ಹೊಟ್ಟೆ ಹಸಿಗೆ ಏನು ಬೇಕೋ ಅವು ಮಾಡ್ತಾಯಿರ್ತವೆ ಕೋತಿಗಳು ಅಂದರೆ ನಿಮ್ಗೆ ಗೊತ್ತಿರ್ತದೆ ಏನು ಬೇಕೋ ಅವು ಮಾಡ್ತವೆ. ಇವು ಯಾವತ್ತೇ ಬಂದರೂ ಅಷ್ಟೇ ಕಾರ್ಗಳು ಮರದಡಿ ಲಾಕ್ ಮಾಡಿದ್ರು ಕೂಡ ನೀಟಾಗಿ ಗ್ಲಾಸ್ ಎತ್ತಿ ಲಾಕ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಇವಾಗ ನಮ್ಮ ಕಾರ್ ಒಳಗಡೆ ಎಲ್ಲ ನುಗ್ಗಿ ಆಚೆ ಕಡೆ ಬಂದು ಈ ಥರ ಎಲ್ಲ ಗಲೀಜೆಲ್ಲ ಮಾಡಿಬಿಟ್ಟಿದ್ದಾವೆ, ಮಾಡ್ತವೆ. ನೀವು ಯಾವತ್ತೇ ಆಗಲಿ ಕಾರ್ಗಳ ಮರದಡಿ ನಿಲ್ಲಿಸಿದ್ರೆ ಲಾಕ್ ಮಾಡ್ಕೊಂಡು ಹೋಗ್ಬೇಕು. ಕೋತಿದೆ ಜಾಸ್ತಿ ಅಂದರೆ ಹೊಡೆಯೋಕೆ ಹೋದರೆ ಕಚ್ಚಿಗೆ ಬರ್ತವೆ. ಏನಾದ್ರು ತಿಂಡಿ ಎತ್ಕೊಂಡು ಹೋಗ್ತಾರೆ ಕಿತ್ಕೊಬಿಡ್ತವೆ. ಒಬ್ಬೊಬ್ರು ಇಲ್ಲಿ ಇದೆ ದೇವ್ರು ಅವರೇ ಎದುರ್ಕೊಂಡು ಅಂತರ ಕಟ್ಟಿಸ್ಕೋಬೇಕು, ಆ ಥರ ಮಾಡ್ತವೆ. ಅಷ್ಟು ಕಿಲಾಡಿ ಕೋತಿಗಳು ಅಂತಲೇ ಹೇಳ್ಬೋದು. ಕೋತಿಗಳು ಸ್ಟೈಲೇ ಬೇರೆ. ಕೋತಿಗಳು ಇರೋದೇ ಈ ರೀತಿ ನೋಡಿ. ನಾವು ಜ್ಯೂಸು ಬಟ್ ಸುಮ್ಮನೆ ಹಂಗೆ ಹಿಡ್ಕೊಂಡ್ರೆ ಎಷ್ಟು ಫೋರ್ಸಾಗಿ ಕಿತ್ಕೋತದೆ ಅಂದರೆ ನೀನು ಕುಡಿತಾಯಿದ್ದೀನಿ ನೋಡಿ, ತೆಗ್ದಂಗೆ ತೆಗೀತೆ.